ಮಾಸ್ಟರ್ ಎಲ್ಲ ನನ್ನ ಹೆಸರ್ಲಿ ಅದ. ನಿಮ್ಮ ಹೆಸರೇ ಏನೂ ಇಲ್ಲ. ನೀವು ಸುಮ್ಮ ರಾಜ್ಯ ಆದ್ಯದೊಳಗೆ ನಡ್ಕೊಂಡು ಉಪಜೀವನ ಮಾಡುದಟ್ಟೆ. ಸೋಮ್ ಬದುಕುದ ಗಾದಿ ನಿಮಗಿಲ್ಲ. ಗಾದಿ ಬೇಕಂದ್ರೆ ಉತ್ತಾರಿ ತೊಂಬರ್ರಿ. ನಿಮ್ಮ ಹೆಸರು ಗೆದ್ದದು ಒಂದು ಗುಂಟ ತೊಂಬರ್ರಿ. ಲೇಖಾವ್ ಉತ್ತಾರಿ ಲೇಖಾವ್ ಒಂದು ಗುಂಟಾನೆ ನಮ್ಮ ಹೆಸರಲ್ಲಿ ಇಟ್ಟದ ಕಾಗದ ತೊಂಬರ್ರಿ. ನಿಮ್ಮ ಬಾಲ ಹಂಚ್ಕೊಂಡು ಇರೋ ಕಡೆ ಲಮಾಣಿ ಹೊಟ್ಟೆಗಾಡಿ ಜೀಪನ ಹಾಕೊಂಡು ಈಗ ಅವ್ರಿಗೆ ಹಾಡತ್ತಿರೋ ಹಂಗೆ ಬೌಂಡ್ ಹೋಗ್ತಿರೋ ಯಾನ್ ಮಾಡತ್ತೀರಿ ಅವ್ರಿಗೆ? ನಂದು ಹರ್ಕತ್ತಿಲ್ಲ. ದಯವಂದ್ರೆ ದೇವ್ರ 5 ಗಂಟೆಗೆ 4 ಮಂದಿ ಹಿರಿಯರು ಕೂಡಿ ಮಾಸ್ತರ ನಿಮ್ಮ ಕೈಯಾಗ ಉತ್ತರ ಕೊಟ್ಟಿವಿ, ಕೊಟ್ಟು ಬಿಡ್ರಿ ನಮ್ಮ ಬಾಲತ್. ಅವ್ರು ಹಿರಿಯರು ಹೇಳಿದ್ರ ದಂಡವತ್ತು ನಮಸ್ಕಾರ ಹಾಕಿ ಕೊಡ್ತೀನಿ. ನಮ್ಮ ಅಪ್ಪನ 2 ಗಂಟೆ ಹೋಗ್ತದೆ. ಹೌದಾ? ಊರಿಗೆ ಒಂದು ಸಂದೇಶ ಕೊಟ್ಟಿವಿ ನಾವು. ಏನ್ರಿಪ್ಪ ಏನು ಕೊಟ್ಟಿವಿ? ಸಣ್ಣ ಊರು ಇದ್ದರೂ ಸಹಿತ ತಿಕೋಟ ತಾಲೂಕದೊಳಗ ರತ್ನಾಪುರ ಅಂತ ಹಾಡ್ಕಿ ಕೇಳುವಂತ ಮಂದಿ ಎಲ್ಲಿ ಇಲ್ಲಂತ ಎಲ್ಲಾ ಕಡೆ ಕೈ ಅಂತ ಹೇಳ್ಯಾವ ನಾವು. ಹೌದು, ಹೇಳಿವಿ. ಅದಕ್ಕೆ ನೀವು ಇನ್ನ ಒಂದು ನಾ ಮಾತಾಡಿಲ್ಲ, ಏನೂ ಇಲ್ಲ. ನೀವು ಹಿರಿಯರದಿರಿ. ತಡ್ರಿ, ಅವ್ರ ಹೇಳ್ರಿಪ್ಪ, ಹಿರಿಯರು ಹೇಳಿ, ಏನು ಹೇಳ್ತಾರ ನೋಡೋಣ, ಹೇಳ್ರಿಪ್ಪ. ಬಿಡ್ರಿ, ಅವ್ರನ್ನ ಏನು ಮಾಡ್ಬೇಡ್ರಿ, ಬಿಡ್ರಿ. ಸುಮ್ ಕೂತ್ ಕೇಳ್ರಿ ಹಿರಿಯರ. ಇರ್ಲಿಪ್ಪ, ಹಿರಿಯರ್ ಅದಾರ, ಇಲ್ರಿ. ನಮಸ್ಕಾರ. ವಿಠ್ಠಲ ಸಾಬು ತಾಜ್ಪುರ್ ಅವರು 21 ರೂಪಾಯಿಗಳ ಕೊಟ್ಟಾರ. ಅವರಿಗೆ ಧನ್ಯವಾದಗಳನ್ನ ಹೇಳ್ತೇವಿ. ನೋಡ್ರಿ, ನೀವೆಲ್ಲ ಕೊಡ್ರಿ ಹಿರಿಯರು, ಕೊಡ್ರಿಪ್ಪ, ಕೊಡ್ರಿ. ನಾವು ಬಹಳ ಶಾಣ್ಯಾರಂತ ನೀವು ತಿಳ್ಕೊಂಡಿರಿ. ನಾವು ಶಾಣ್ಯಾರಲ್ಲ. ಎಲ್ಲ ನಿಮ್ಮಿಂದ ಎಲ್ಲ ಒಂದೊಂದು ಕಲ್ತು, ನಾವು ನಿಮ್ಮಿಂದ ಎಲ್ಲ ಒಂದೊಂದು ಕಲ್ತು ಏನೋ ನೀವೆಲ್ಲ ಪ್ರೀತಿ ಮಾಡಿರತ್ ಹೇಳಿ ಶಿರಾಡೋಣ ಮಾಸ್ತರ್ ಲಮಾಣೆಟ್ಟಿ ತುಕಾರಾಮ್ ಆಗ್ಯವು ನಾವು. ಹೌದಲ್ರಿಪ್ಪ? ಮತ್ತೆ ನೀವ ಮಾಡ್ಲಿಲ್ಲ ಅಂದ್ರೆ ನಾವು ಆಗುದಿಲ್ಲ. ನಿಮ್ಮ ಮಕ್ಕಳು ನಾವು. ಹೌದು, ನಿಮ್ಮ ಮಕ್ಕಳು ನಾವು. ನೀವು ಏನು ಹಿರಿಯರು ಹೇಳಿರಿ ಅದನ್ನೇ ಹೇಳ್ಕೊತ ಬಂದವ್ರು ನಾವು ಹೊಸದು ಹುಟ್ಟಿಸಿಲ್ಲ. ಇಲ್ಲ ಹುಟ್ಟಿಸೋದು ಇಲ್ಲ ನಾವು. ನೀವೇನು ಹೇಳ್ತೀರಿ ಅದನ್ನೇ ಹೇಳ್ತೇವೆ ನಾವು. ಹೌದಲ್ರಿಪ್ಪ? ಅದಕ್ಕ ಇರ್ಲಿ. ಈ ಮನುಷ್ಯ ಜನ್ಮ ಭಗವಂತ ನೀವೇನು ತಿಳ್ಕೊಂಡಿರಲ್ಲ ಹಂಗ ಬಂದಿಲ್ಲ. ಇದು ಏನ್ರಿಪ್ಪ? ಈ ಮನುಷ್ಯ ಜನ್ಮ ನೀವು ಬಹಳ ಹಿಂದಿನ ಜನ್ಮದಾಗ ಪುಣ್ಯ ಮಾಡಿರಿ ಅಂತ ಹೇಳಿ ಇಲ್ಲಿ ಬಂದಿರಿ. ಹೌದಲ್ರಿಪ್ಪ? ಈ ಮನುಷ್ಯ ಜನ್ಮಕ್ಕ ಹೌದು. ನಿಮಗ ಸಾವುಕಾರ ಮಾಡೋರು ಸಿಗ್ತಾರ, ಅವು ಮಾಡೋರು ಸಿಗ್ತಾರ, ಹಬ್ಬ ಮಾಡೋರು ಸಿಗ್ತಾರ. ಆದ್ರೆ ನಿಮಗ ದೇವರು ಮಾಡೋರು ಸಿಗುದಿಲ್ಲ. ಅಲ್ಲ ಇವನ ಈ ರಗಡ ಮಂದಿ ಬರ್ತಾರಲ್ಲ ಊರು ಒಟ್ಟು ಎಲ್ಲ ಸಿಗುದಿಲ್ಲ. ನಿಮಗೆ ಯಾರಾದರೂ ದೇವರು ಮಾಡೋರು ಸಿಗವ್ರಂದ್ರ ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ. ಒಬ್ಬನೇ ಈ ಮಾಯಾ ಪ್ರಪಂಚದ ಹೊಳೆಯಿಂದ ನಿಮ್ಗೆ ಕಡೆಗೆ ಒಯ್ದು ಸುಖದ ಒಂದು ಮನೆ ತೋರ್ಸಾಮ. ಹೌದು. ಅದಕ್ಕೆ ಪರಮಾತ್ಮ 100 ವರ್ಷ ಆಯುಷ್ಯ ಕೊಟ್ಟಾನ. ಕ್ರಮ ಜೀವನ ಸಾಗಿಸಬೇಕಾಗ್ಯದ. ಕ್ರಮ ಜೀವನ ಸಾಗಿಸದೆ ಬಂದ್ರ ನಾವ್ ಈ ಮನುಷ್ಯ ಜನ್ಮಕ್ಕೆ ಬಂದು ಸಾರ್ಥಕ ಆಗ್ತದೆ. ಹೌದು. ಇಲ್ಲಂದ್ರೆ ಆಗುದಿಲ್ಲ. ಎಲ್ಲ ಆ ಹುಟ್ಟಿಸಿದ ಪರಮಾತ್ಮ ಇವನಿಗೆ ದಂಡ ಹುಟ್ಟಿಸಿದ ಅಂತ ನಾವ. ಹೌದು, ಮನಸ್ಸಿಗೆ ನೋವಾಗ್ತದ. ಹುಟ್ಟಿಸಾನಲ್ಲ, ನಾಯಿ ನರಿ ಕತ್ತಿಯಾಗಿ ಹುಟ್ಟಿಸಿದ್ರೆ ಚಲೋ ಇತ್ತಲ್ಲ. ಹೌದು. ಯಾಕೆ ಹುಟ್ಟಿಸಿದ? ಇವನಿಗೆ ಯಾಕೆ ಜನ್ಮಕ್ಕೆ ಕಳಿಸಿದಂತ ಅವ ದುಃಖ ಪಡ್ತಾನೆ. ಹೌದು. ಅದಕ್ಕೆ ಹಂಗೇನಿಲ್ಲ. ಈ ಮನುಷ್ಯ ಜನ್ಮ ಸಿಗುದೇ ದುರ್ಲಭದ, ಸಿಕ್ಕಾದ. ಅದಕ್ಕೆ ಶಿಕ್ಷಕರ ಶಿವನಾಮ ಶರಣರ ಮಾತುಗಳು ಇವನ್ನ ಕೇಳಿ ನಾವು ಮುಕ್ತನಾಗಿ ಹೋಗ್ಬೇಕಾಗ್ಯದ. ಅದಕ್ಕೇನು ಬಹಳ ಮಾತು ಹೇಳುದಿಲ್ಲ ನಾ. ಇನ್ನು ಒಂದೇ ವಿಷಯಕ್ಕೆ ಬಂದ್ಬಿಡ್ತೀನಿ ನಾ. ಇಲ್ಲಿ ಲಮಾಣಿ ಎಟ್ಟವರು ಸಾವಕಾಶ ತಿನ್ರಿಪ್ಪ ಪೇಡ.
ತುಕಾರಾಮ ಮಾತಾಡ್ದ. ಮಾತಾಡಿದ್ರಲ್ರಿಪ್ಪ. ಅವ ಚಲೋ ಮಾತಾಡ್ಬಿಟ್ಟವ. ಹೌದ್ರಿಪ್ಪ. ಮತ್ತೇನೇನಾಯ್ತ್ರಿಪ್ಪ? ಏನೇನು ಮಾತಾಡಿದ್ರು? ಗೌಡ್ರು ಮಾತಾಡಿದ್ರು. ಮಾತಾಡ್ಯಾರ್ರಿಪ್ಪ ಗೌಡ್ರು. ಲಮಾಣಿ ಹಟ್ಟಿ ಗೌಡ್ರು ಮಾತಾಡಿದ್ರು. ಅವರು ಚಲೋನೆ ಮಾತಾಡಿದ್ರು. ಮತ್ ಚಲೋನೆ ಮಾತಾಡ್ಯಾರ್ರಿ ಅವರು. ಚಲೋನೆ ಮಾತಾಡ್ಯಾರ. ಹೌದಲ್ಲ? ಏನ್ ನಿಮಗೇನು ಸಂಶಯ ಬಂದದ ಇದ್ರೊಳಗ? ನಮಗ ಈ ಗುರುನಾಮ ಸ್ಮರಣೆ, ಭಜನೆ, ಕೀರ್ತನ, ಪ್ರವಚನ, ಹರಿನಾಮ ಸ್ಮರಣೆ ಮಾಡ್ರಿ ಅಂತ ಹೇಳಿದ್ರು. ಅದನ್ನ ಹಾಡಿದ್ರು. ಹಾಡ್ಯಾರ್ರಿಪ್ಪ. ಹಾಡಿ ಕೊನೆಗೆ ಏನಂದ್ರು, ಇದು ಕೇಳಾರ್ದವ್ರಿಗೆ ಘಾತ್ ಆಗಿ ಹೋಗ್ತದ. ಕೇಳಾರ್ದವ್ರು ಅದೋ ಗತಿಗೆ ಹೋಗ್ತಾರತ್ರಿಪ್ಪ. ಅದೋ ಗತಿಗೆ ಕೇಳಾರ್ದವ್ರು ಅದೋ ಗತಿಗೆ ಹೋಗ್ತಾರ. ಇಲ್ಲ, ಅದೋ ಗತಿ ಅಂದ್ರೆ ಏನು? ಅವ್ರ ಮುಂದಿನ ಸಂದಿಗೆ ಹೇಳ್ತಾರ. ಅದೋ ಗತಿ ಅಂದ್ರೆ ಏನು? ಇನ್ನು ಈ ಟೈಮಲ್ಲ ಡೊಳ್ಳ ಬಡಿ ಹುಡುಗಲ್ಲ, ಅವ ಗುರುಗಳದೊಂದು ಯಾದಿ ಕೊಟ್ಟವ. ಕೊಟ್ಟರಪ್ಪ. 100 ಆಗುತ್ತ ನಾ ಲೆಕ್ಕ ಇಟ್ಟೇನ್ರಿ. ಮುಂದೆ ನನಗ ನೆನಪು. ಗುರುಗಳು ಯಾದಿ ಕೊಟ್ಟನ. ನಮ್ಮದು ಕಬಲದ, ನಿಮ್ಮದು ಕಬಲದ. ಹೌದು. ನಾ ಯಾವಾಗಲೂ ತೊಂಟು ಮಾತಾಡಂಗಿಲ್ಲ. ಇಲ್ಲ. ಕೊನೆಗೆ ಏನು ಮಾತಾಡವ? ಏನ್ರಿಪ್ಪ? ರಿಟೈರ್ಡ್ ಮಾಸ್ತರು. ಕೊನೆಗೆ ತಂದಿಟ್ಟಾರ ನೋಡ್ರಿ ಮುಂದ್ ತುದಿ ಗುರು ನೋಡಿ. ಈ ರಿಟೈರ್ಡ್ ಮಾಸ್ತರಿಂದ ಇವು ಏನೂ ಆಗಿಲ್ಲ. ಇವಕ್ಕೆ ಏನೂ ಆಗ್ಲಿಕ್ಕೂ ಬರುದಿಲ್ಲ ಅಂದವ. ಹೌದು. ಇರ್ಲಿ ನೋಡಪ್ಪ, ಈ ಜಗತ್ತಿನೊಳಗ ಶಿಕ್ಷಕ ಅನ್ನುವಂತ ಜಾಗ ಬಹಳ ದೊಡ್ಡದದು. ಹೌದು, ಬಹಳ ದೊಡ್ಡ ಜಾಗ ಅದದು. ಹೌದು. ನೀಟೆಲ್ಲ ಈ ಗುರುಗಳ ಬಗ್ಗೆ ಏನೇನು ಹೇಳ್ದಲ್ಲ. ಗುರು ಪೌರ್ಣಿಮೆ ಆಚರಣೆ ಮಾಡ್ತಾರಪ್ಪ. ಒಂದು ರಾಜ್ಯದೊಳಗೆ ಮಾಡ್ತಾರ, ಒಂದು ರಾಜ್ಯದೊಳಗೆ ಮಾಡುದಿಲ್ಲ. ಈ ಶಿಕ್ಷಕರ ದಿನಾಚರಣೆ ಏನದ, ರಾಧಾಕೃಷ್ಣ ಒಬ್ಬ ಕನ್ನಡ ಶಾಲೆ ಮಾಸ್ತರ್ ಆಗಿ ದೇಶದ ರಾಷ್ಟ್ರಪತಿ ಆದ. ಹೌದು. ಸೆಪ್ಟೆಂಬರ್ 5ಕ್ಕೆ ಅವರ ದಿನಾಚರಣೆ ಆಚರಣೆ ಮಾಡು ಗುರುತಿಟ್ಟಾರ. ಆಚರಣೆ ಮಾಡ್ತಾರ. ಈ ಕನ್ನಡ ಶಾಲೆ ಮಾಸ್ತರಿಂದ ಏನು ಆಗ್ತದಂತ ಇನ್ನೊಂದು ಸ್ಟೇಜ್ ಮೇಲೆ ಎಲ್ಲೇ ಮಾತಾಡಬೇಡ. ನೀನು ಕಲ್ತದ ಕನ್ನಡ ಶಾಲೆ ಮಾಸ್ತರ್ ಕೈಗೆ. ಬಹಳ ಸಲ ಹೇಳಿರ್ಕಾರ. ಹಿಂಗ ಯಾಕೆ ಮಾತಾಡ್ತಾರೆ? ನೀ ಕಲ್ತವನು ಕನ್ನಡ ಶಾಲೆ ಮಾಸ್ತರ್ ಕೈಗೆ ಕಲ್ತು ಮಾತಾಡ್ಲಿಕತ್ತಿದಿ. ಹೌದು. ಬೇರೆಯವ್ರ ಕೈಗೆ ಕಲ್ತು ಮಾತಾಡ್ಲಿಕತ್ತಿಲ್ಲ. ಇಲ್ಲ. ಅವೆಲ್ಲ ಬಿಡ್ರಿ. ಚಲೋ ಮಾತಾಡ್ರಿ. ಚಲೋ ವ್ಯವಸ್ಥೆಯನ್ನು ಹೇಳ್ರಿ ಅಂತ ಹೇಳಿ. ಹೌದು. ಕೌರವರು ಮತ್ತು ಪಾಂಡವರು ಬತ್ ನೋಡ್ರಿಪ್ಪ. ಆಗದಿ. ಹೌದಲ್ರಿ? ಹವ್ಯಾಕ್ ಹತ್ ನೋಡ್ರಿ. ಹವ್ಯಾಕ್ ನಮ್ಮ ಪಾಲು ನಾವು ಹಿಡಿತೇವತ್ ಹೇಳಿ ಹಿಡ್ಕೊಂಡಾರಪ್ಪ. ಅವರು ಪಾಂಡವರ ಪಾಲು ಹಿಡಿದಾರ. ನಮ್ಮ ಪಾಲು ಕೌರವರು. ಕುರುವಂಶ. ಹೌದಲ್ರಿಪ್ಪ. ಕುರು ಮಹಾರಾಜನಿಂದ ಶಂತ ಮಹಾರಾಜ. ಶಂತ ಮಹಾರಾಜನಿಗೆ ಗಂಗಾ ಹೆಂಡತಿ, ಈ ಕಡೆ ವೇದವತಿ ಹೆಂಡತಿ. ಹೌದು. ಲಕ್ಷ ಕೊಡ್ರಿ ನೀವು ಮಾತ. ಓ ಪ್ರಸಾದ್, ದಂಗಾರ ಮಾಡ್ಬೇಡ್ರಿಪ್ಪ. ಸಮಾಧಾನ ಕೇಳಿಲ್ಲ. ಮೊದಲು ಪೇಡ ತಿನ್ರಿ. ಆದ್ರ ನಾವ್ ಹಿಂದಿಂದ ಆ ಕಡೆ ಹೋರು. ಕಡೆ ನಾವು ಹೋಗೋಣ ಹಂಚಾಗತ್ರಿ. ಆದ್ರ ಪೇಡೆ ಇಲ್ಲಿ ಲಕ್ಷ ಕೊಡ್ರಿ. ಕುರುವಂಶ ಬೆಳವಣಿಗೆ ಹೆಂಗಾಗಿದೆ. ಕುರು ಮಹಾರಾಜನಿಂದ ಶಂತ ಮಹಾರಾಜ, ಶಂತನಿಂದ ಗಂಗಾ ಮತ್ತು ವೇದವತಿ. ಗಂಗಾನ ಮಗ ಭೀಷ್ಮಾಚಾರಿ. ವೇದವತಿ ಮಕ್ಕಳು ಚಿತ್ರವೀರ್ಯ, ವಿಚಿತ್ರ ವೀರ್ಯ. ಹೌದಲ್ರಿಪ್ಪ. ಭೀಷ್ಮ ಲಗ್ನ ಆಗ್ಲಿಲ್ಲ, ಬ್ರಹ್ಮಚಾರಿ ಆಗುಳ್ದ. ಇಲ್ಲಿ ಚಿತ್ರವೀರ್ಯ, ವಿಚಿತ್ರ ವೀರ್ಯ, ಅಂಬಾಲಿಕೆ ಮತ್ತು ಅಂಬೆಯಿಂದ ಧೃತರಾಷ್ಟ್ರ ಪಾಂಡುರಾಜ್ಯ. ಧೃತರಾಷ್ಟ್ರ ಮತ್ತು ಗಾಂಧಾರಿ ಹೊಟ್ಟೆಲಿ 101 ಮಕ್ಕಳು, 100 ಗಂಡು ಮಕ್ಕಳು, ಒಬ್ಬಕ್ಕೆ ದುಶ್ಶಲ ಹೆಣ್ಣು ಮಕ್ಕಳು. ಪಾಂಡವರ ರಾಜ ಯಾರು? ಕುಂತಿ ಮತ್ತು ಮಾದ್ರಿಯಿಂದ. ಮಂತ್ರಿಗಳು ನಿಮಗೆಲ್ಲ ಗೊತ್ತದ. ಕುಂತಿಯಿಂದ ಧರ್ಮರಾಜ, ಭೀಮ, ಅರ್ಜುನ.
ಆದ್ರಿಂದ ಸಕುಲ ನರದೇವ. ಹಾ ಹೌದಲ್ಲ? ಹೌದು. ನಾ ಏನಂತೀನಿ, ಇಡೀ ಅಖಂಡ ಇದ್ದಂತ ಒಂದು ರಾಜಮನೆತನ ನಮ್ಮದು. ಹೌದಲ್ರಿಪ್ಪ? ಅಖಂಡ ಇದ್ದಂತ ರಾಜಮನೆತನ ಹಾ ಇಲ್ಲಿ ಬಂದು ನಮ್ಮ ಆಸ್ತಿ ನಮಗ ಬೇಡ್ತೀರಿ ಅಂದ್ರೆ ಎಲ್ಲಿ ಆಸ್ತಿ ಬೇಡ್ತೀರಿ? ಯಾರ್ದು ಬೇಡವರು? ಎದಕ್ಕೆ ಬೇಡ? ನಮ್ಮದು ಒಂದೇ ಮನೆತನ. ಹಾ ಎಷ್ಟೋ ತಲೆಮಾರುಗಳಿಂದ ಬಂದದ. ಹೌದು. ಬಂದದಕ್ಕೆ ಯಾವ ದೊಡ್ಡವನಿರ್ತಾನೆ ಅವ ರಾಜ್ಯ ಆಳಬೇಕು ನೇಮದ. ಹೌದು. ಧೃತರಾಷ್ಟ್ರ ದೊಡ್ಡವನಿದ್ದ, ಗಾದಿಗೆ ಕೂತ ಕುರುಡಿದ್ದ. ಪಾಂಡುಗೆ ರಾಜ್ಯ ಕಾರ್ಬಾರ ನೋಡ್ಕೊಂಡು ಹೋಗು, ಆದ್ರೆ ಸಹಿ ಮಾಡಲಿಕ್ಕೆ ಅಧಿಕಾರ ಇಲ್ಲ ನಿನಗ. ಎಲ್ಲ ನೋಡ್ಕೊಂಡು ಹೋಗುದು. ಸಹಿ ರಾಜ್ಯ ಮುದ್ರಿ ಹೊತ್ತು ಸಹಿ ಮಾಡ್ಲಿಕ್ಕೆ ನಿನಗೆ ಅಧಿಕಾರ ಇಲ್ಲ. ನೀನ್ ನನ್ನ ಕಡೆ ಬರಬೇಕು. ಹೌದಲ್ಲ? ಹೌದು. ಪಾಂಡವರು 5 ಮಂದಿ, ಇವರು 100 ಮಂದಿ. ಹೌದು. ಧರ್ಮದಲ್ಲೇ ಮಾತಾಡಿರಿ ನೀವು. ಧರ್ಮದಲ್ಲೇ ಮಾತಾಡಿರಿ. ಧೃತರಾಷ್ಟ್ರ ಮಗ ದೊಡ್ಡವ ದುರ್ಯೋಧನ. ಧೃತರಾಷ್ಟ್ರ ಮಹಾರಾಜ ದೊಡ್ಡವ, ಪಾಂಡವರಾಜ ಸಣ್ಣವ. ದೊಡ್ಡವನ ಮಗನಿಗೆ ರಾಜ ಪಟ್ಟ ಕಟ್ಟಬೇಕು. ಹೌದಲ್ರಿಪ್ಪ? ಅದು ಬಿಟ್ಟು ಧರ್ಮರಾಜಾಗ ಪಟ್ಟ ಕಟ್ಟಲಿಕ್ಕೆ ಹೋಗಿರಿ ನೀವು. ಯಾಕ್ರಿಪ್ಪ? ಅದು ಬಿಟ್ಟು ಕೃಷ್ಣನ ಮಾತು ಕೇಳಿ ಧರ್ಮರಾಜಾಗ ಪಟ್ಟ ಕಟ್ಟಿ ರಾಜಕೀಯ ಗಾದಿ ಕೊಡೋತ್ರಿ. ಯಾರು ಕೊಡಬೇಕು ನಿಮಗೆ ಗಾದಿ? ಎಲ್ಲಿದು ಕೊಡುನು? ಯಾತರ ಸಲುವಾಗಿ ಕೊಡುದು? ನಮ್ಮಪ್ಪ ದೊಡ್ಡವದನ, ಸಿಂಹಾಸನ ನನಗಿರ್ಬೇಕು. ನಾ ಹೇಳ್ದಂಗ ನೀವು ಸಾಮಂತರಾಗಿ ಬದುಕಬೇಕು. ಸುಮ್ಮ ಕೇಳ್ಕೊತ ಹೋಗುದು. ಇದ್ರ ತನ ಬದುಕಬೇಕಟ್ಟೆ. ಇಲ್ಲ ನಮಗೆ ರಾಜ್ಯನೇ ಬೇಕಂದ್ರೆ ಏನು ಹೇಳಿ ಏನ್ ಮಾಡತ್ತೀರಿ ಅವ್ರಿಗೆ? 4-5 ಊರು ಮಂದಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA MP ನೀನು ಹೇಳಿ ನಿನ್ನ ಬಾಯ್ಲಿ. 5 ಗಂಟೆಕ್ ಅವ್ರಿಗೆ ಕರ್ಸ್. ಅಥವಾ ಇಲ್ಲಿ ಹಿರಿಯರು ಎಲ್ಲಾ ಊರದಿಂದ ಬಂದರು 4 ಮಂದಿಗೆ ಕರ್ಸ. ರಗಡದಾರಿ ಊರೊಳಗೆ ಹಿರಿಯರು. ಉತ್ತಾರಿ ನನ್ನ ಕೈಯ ಕೊಡು ನಿಮ್ಮದ. ನಿಮ್ಮ ಹೆಸರೇ ಏನಾರ ಅದೇನು ಅದರ ಒಳಗೆ ಹೊಂಟ್ರ ನಮ್ಮ ರಾಜ್ಯದೊಳಗೆ ನಾನು ಮಾಲಕ ಯಾರು? ಧೃತರಾಷ್ಟ್ರ. ಎಲ್ಲ ನನ್ನ ಹೆಸರಲ್ಲೇ ಅದ. ನಿಮ್ಮ ಹೆಸರಲ್ಲೇ ಏನೂ ಇಲ್ಲ. ನೀವು ಸುಮ್ಮ ರಾಜ್ಯ ಆದ್ಯದೊಳಗೆ ನಡ್ಕೊಂಡು ಉಪಜೀವನ ಮಾಡುದಟ್ಟೆ. ಸುಮ್ ಬದುಕುದ. ಗಾದಿ ನಿಮಗಿಲ್ಲ. ಗಾದಿ ಬೇಕಂದ್ರೆ ಉತ್ತಾರಿ ತೊಂಬರ್ರಿ. ನಿಮ್ಮ ಹೆಸರು ಗೆದ್ದಲು 1 ಗುಂಟ ತೊಂಬರ್ರಿ. ಲೇಖ ಉತ್ತಾರಿ ಲೇಖ 1 ಗುಂಟನೇ ನಮ್ಮ ಹೆಸರಲ್ಲಿ ಇಟ್ಟದ ಕಾಗದ ತೊಂಬರ್ರಿ. ನಿಮ್ಮ ಪಾಲು ಹಂಚ್ಕೊಂಡು ಇರೋ ಕಡೆ ಲಮಣ್ ಹೊಟ್ಟಿಗೆ ಜೀಪನೆ ಹಾಕೊಂಡು. ಈಗ ಅವ್ರಿಗೆ ಹಾಡತ್ತಿರೋ ಹಂಗೆ ತಗೊಂಡು ಹೋಗ್ತಿರೋ? ಯಾನ್ ಮಾಡತ್ತೀರಿ ಅವ್ರಿಗೆ? ನಂದು ಹರ್ಕತ್ತಿಲ್ಲ. ದೈವಂದ್ರೆ ದೇವ್ರ. 5 ಗಂಟೆಗೆ 4 ಮಂದಿ ಹಿರಿಯರು ಕೂಡಿ ಮಾಸ್ತರ ನಿಮ್ಮ ಕೈಯಾಗ ಉತ್ತರ ಕೊಟ್ಟಿವಿ, ಕೊಟ್ಟು ಬಿಡ್ರಿ ನಮ್ಮ ಪಾಲತ್. ಅವ್ರ ಹಿರಿಯರು ಹೇಳಿದ್ರ ದಂಡವತ್ ನಮಸ್ಕಾರ ಹಾಕಿ ಕೊಡ್ತೀನಿ. ನಮ್ಮ ಅಪ್ಪನ 2 ಗಂಟೆ ಹೋಗ್ತದ. ಹೌದಲ್ಲ? ಆದ್ರ ಈಗಿನ ವ್ಯವಸ್ಥೆ ಬೇರೆ, ಆಗಿನ ವ್ಯವಸ್ಥೆ ಬೇರೆ. ಈಗ ಸಂವಿಧಾನದ ಪ್ರಕಾರ ಎಲ್ಲರೂ ಪ್ರಜಾಪ್ರಭುತ್ವ ರಾಜ್ಯದ ಎಲ್ಲರೂ ಸ್ವತಂತ್ರ ಇದ್ದೇವೆ. ಆಗ ಸ್ವತಂತ್ರ ಇಲ್ಲ. ಅವ ರಾಜ ಹೇಳ್ದಂಗ ಕೇಳುದು. ಅದು ತಪ್ಪಿರ್ಲಿ ಒಪ್ಪಿರ್ಲಿ. ಇವನಿಗೆ ಆನೆ ಕಾಲ ಹಾಕಿ ತುಳಿಸಂದ್ರೆ ತುಳಿಸ್ಬಿಡ. ಅವಾಗಿನ ಕಾನೂನು ಪ್ರಕಾರ ಮಾತಾಡುದು. ಈಗ ತಂದು ನಮ್ಮದು ಕೊಡು, ನಾವು ನಿಮಗೆ ಹುಟ್ಟಿದೇವಿ, ನಾವು ನಮ್ಮ ಅಣ್ಣತಮ್ಮರ ಪಾಲು ಬೇಕು. ಎಲ್ಲಿ ಅಣ್ಣತಮ್ಮರ ಪಾಲು ಬೇಕು? ಎಲ್ಲಿ ತಂದು ಕೊಡುವುದಿಲ್ಲ ನಾನು. ಮತ್ತು ನೀವು ಧರ್ಮದಿಂದ ಇಂಥದೊಂದು ಕ್ರಿಯಾ ಕೆಲಸ ಮಾಡಿರತ್ತ ಮುಂದಿನ ಸಂದಿಗೆ ಮಾತಾಡ್ತೀನಿ. ಈಗ ಮಾತಾಡಿದ್ರು ಮಾತು ಬಹಳ ಹಾಕವ್. ಶಾಂತವಾಗಿ ಕೂತಂತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳು ಹೇಳಿ, ಮತ್ತೊಮ್ಮೆ ನಮಸ್ಕಾರ ಹೇಳಿ ಇನ್ನು ಸಿದ್ಧತೆಗೆ ಮಾತಾ ಅದಂತಂದಾರ್ರಿಪ್ಪ. ಇಲ್ಲ ಹಿರಿಯರು ಹೇಳ್ಯಾರ. ಯಾಕಾಡದಲ್ಲಿ ಹಿರಿಯರು ಹೇಳ್ಯಾರ. ನಾವು ಬಾರಾಮತಿ ಗೌಡು. ಹೌದಲ್ರಿಪ್ಪ? ಹೌದಲ್ಲ? ಅಲ್ಲಿ ಬರಗಾಲ ಬಿತ್ತು. ಬಿತ್ತಲ್ರಿಪ್ಪ? ಬರಗಾಲ ಬಿದ್ದ ಸಲುವಾಗಿ ನಮಗೇನು ಉಳ್ಳಕ್ಕೆ ತಿಲ್ಲಕ್ಕೆ ಕಡಿಮೆ ಇಲ್ಲ. ಎಲ್ಲ ಮೂಕ ಪ್ರಾಣಿ. ಗುರು ಕೊಟ್ಟಂತ 700 ಕಿಲ್ಲಾರ. ಗುರು ಕೊಟ್ಟಂತ 700 ಕಿಲ್ಲಾರ ಜೋಪಾನ ಮಾಡ್ಬೇಕಾದ್ರೆ ಮಳೆ ಹೋಯ್ತು.
ಬರಗಾಲ ಬಿತ್ತು. ಬಿತ್ತಲ್ರಿಪ್ಪ. ತುಕ್ಕಪ್ಪರಾಯ ಗೌಡ ತನ್ನ ಮಡದಿಗೆ ಹಿಂದೆ ಹಿರಾಮನ ಸೆಳಗಿಟ್ಟು ಜಾತ ಜೋತ ಜಕ್ಕಪ್ಪ ಮಾಳಪ್ಪ ತಮ್ಮನಾದಂತ ಸೋಮರಾಯ ಕಂಟಲತ್ತಿನ ಮೇಲೆ ಎಲ್ಲಾ ಸಾಮಾನು ಹೇರ್ಕೊಂಡು ಊರಿಂದ ಊರು ತಿರುಗುತ್ತಾ ಉಂಬಳ ಠಾಣಕ್ಕೆ ಬಂದು ಇಲ್ಲಿ ಎಲ್ಲಾ ಸುಖ ಅಭಿಮಾನದಿ ತುಂಬಿ ಹರಿತಿತ್ತು. ಹೌದ್ರಪ್ಪ. ನಾವು ನೀರಿನ ಅನುಕೂಲ ಇತ್ತು. ಅಲ್ಲಿ ಕಿಲ್ಲಾರ ತಂದು ತರಬದ್ರಲ್ಲ ಆನಂದ ಆಯ್ತು. ಆದ್ರೆ ಯಾರು ಗೊತ್ತಿಲ್ಲ ಅವ್ರಿಗೆ. ಯಾರು ಗೊತ್ತಿಲ್ಲ. ಹೆಂಗ್ ಮಾಡುದು ಅಂತ ಹೇಳಿ ವಿಚಾರ ಮಾಡಾಗ ಒಬ್ಬ ಪಂಚಮಸಾಲಿ ಮನುಷ್ಯ ಜೀರಿಗೆ ಕಲ್ಲಣ್ಣ ಜೀರಿಗೆ ವ್ಯಾಪಾರ ಮಾಡ್ತಿದ್ದವ. ಅವ ಬಂದು ಇವರಿಗೆ ನೋಡ್ದ. ಇವ್ರು ಏನೋ ದೊಡ್ಡ ಮಹಾರಾಜ ಸಿದ್ಧ ಪುರುಷರ ಅದಾರ. ಇವ್ರಿಗೆ ಏನೋ ಪ್ರಸಂಗ ಸುಮಾರು ಒದಗ್ಯಾದ. ಹೌದು. ಅದಕ್ಕೆ ಇವ್ರು ಬಂದಾರ. ಅದಕ್ಕೆ ಅವ್ರಿಗೆ ಹೋಗಿ ಮಾತಾಡಿಸಿದಾಗ ಇಬ್ರು ಅಣ್ಣ ತಮ್ಮನ ಕಣ್ಣಾನ ನೀರು ಹೋದು. ನಾಡು ಬಿಟ್ಟು ನಾಡು ಬಂದೇವು, ಮಂದಿ ಗೊತ್ತಿಲ್ಲ, ನಾಡು ಗೊತ್ತಿಲ್ಲ, ದೇಶ ಗೊತ್ತಿಲ್ಲ, ಏನ್ ಅನ್ನೋದಾಗ ನೀವು ಒಬ್ಬರ ಮನುಷ್ಯ ನಮ್ಮದು ಕೇಳಿದಂತೇಳಿ ಗಂಟಲು ಬಿಗಿಯಾಗಿ ಕಣ್ಣ ನೀರು ಬಂದು ಅವಾಗ ಇವ್ರ ಕಷ್ಟ ನೋಡಿ ನನ್ನ ಭೂಮಿ ಅದ, ಇಲ್ಲಿ ದವಣಿ ಹೊಡಿರಿ, ಇಲ್ಲಿ ನೀರದಾವ್ ಭೀಮಾ ನದಿ ಮೇಯ್ಸ್ರಿ, ಒಬ್ಬರು ಭೂಮಿಯಾಗ ವರದಾನ ತರಬೇಡ್ರಿ, ಯಾರಿಗೆ ತ್ರಾಸ ಕೊಡಬೇಡ್ರಿ, ಎಳಿ ಮೇಯಿಸ್ಬೇಡ್ರಿ, ಮುಂದೆ ನಿಂತು ಕಿಲ್ಲಾರ ಜೋಪಾನ ಮಾಡ್ಕೊಂಡು ಯಾವಾಗ ನಿಮಗೆ ಸುಖ ಆಲತ್ತ ಅವಾಗ ಹೋರತ್ತೇಳಿ ಕೈ ಮುಗಿದವ ಜಿರ್ಗಿ ಕಲ್ಲಣ್ಣ. ಹೌದಲ್ರಿಪ್ಪ. ಮುಗಿದ ಮುಂದ ಇವ್ರಂತಾರ ನೋಡ್ರಿ, ಇಲ್ಲಿ ಮಾತು ಬಹಳ ಸೂಕ್ಷ್ಮ ಅದ. ನಿಮ್ಮ ಭೂಮಿ ಅಲ್ಲ, ನಿಮ್ಮ ಸೀಮೆ ಅಲ್ಲ, ನೀವು ಎದ್ದು ಬಂದವರು ಪಂಡರಗೋಟ್ಯಾಗ 700 ಇವ್ರು ಅಗಳ ಹೇಳಿದ್ರಲ್ಲ ಕಳ್ಳರು. ಸರ್ ಏನ್ ಹೇಳ್ಬೇಡ್ರಿ ನೀವು. 700 ಕಳ್ಳರು. ಇವರು ಬಂಡರಗೋಟಿ ಹೊಳೆ ಹಚ್ಚಿಕದ. ಹೌದು. ಉಮರಾಜ ಹೊಳೆ ಹೆಚ್ಚಿಕದ. ನಳವು ಭೀಮಾ ನದಿ ಮಹಾರಾಷ್ಟ್ರ ಕರ್ನಾಟಕ ಸೀಮೆ ಅದ. ಹೌದು. ಅಚ್ಚಕಡೆ ಮಹಾರಾಷ್ಟ್ರ, ಇಚ್ಚಕಡೆ ಕರ್ನಾಟಕ. ಹೌದು. ನೀವು ಕಳ್ಳರು. ನೀವು ಕಳ್ಳರು. ನಾವು ನಿಮ್ಮ ಭೂಮಿಯಾಗ ಮೇಯಿಸಿಲ್ಲ, ಇಲ್ಲ ನಿಮ್ಮ ಸೀಮ್ಯಾಗ ಬಂದಿಲ್ಲ, ನಿಮ್ಮಲ್ಲಿ ಏನಾರ ವರದಾಳಿ ಮಾಡಿಲ್ಲ, ನಿಮ್ಮ ಸಂಬಂಧ ಇಲ್ಲ. ಹತ್ತಳೆ ಹೈನಾಳ ಭೂಮಿಯಾಗ ಕಿಲ್ಲಾರ ಬೇಯಿಸಿ ಸಂಗಮನ ಆತನ ಮುರಿಯಾಗಿ ನೀರು ಕುಡಿಸಿ ನಾವಿದ್ದುದು ನಮ್ಮ ಕಿಲಾರ ನೋಡಿ ನೀವು ಯಾವಾಗ ಇವ್ರನ್ನ ಹೊಡೆದು ಕಿಲ್ಲಾರ ತೋಬೇಕಂತ ಹೇಳಿ ಕೊಟ್ಟಿ ಬಂದಿ. ಕಳ್ಳರು ನೀವು, ನಾಡ ಹಲ್ಕಾಟ್ರು ನೀವು. ಸುಮಾರು ಸುಮ್ಕೆ ನಮ್ಮ ಮೇಲೆ ನೀವು ಜಗಳಿಗೆ ಬಿದ್ದೀರಿ. ಕಿಲ್ಲಾರ ಮೇಲೆ ಮನಸ್ಸು ಮಾಡಿ ಕಿಲ್ಲಾರಿಗೆ ತುಡುಗು ಮಾಡಿ ವಯಸ್ಸಲುವಾಗಿ ಮತ್ತೆ ಕಿಲ್ಲಾರ ಒಯ್ದ್ರದು ಸುಮಾರು ಮಾಡ್ದಂಗ ಕೆಟ್ಟ ಮಾಡ್ದಂಗ್ರಿ ಪೈಲ್ವಾನ್ರ. ಕಿಲ್ಲಾರ ಒಯ್ದ್ರು ಉಂಬಳ ಠಾಣೆದ ಬಿಟ್ಟು ಕಿಲ್ಲಾರ ಸಂಗಮನಾಥನ ಮುರಿಗೆ ಬಂದಕ್ರ ಒಂದಿನ ಬಂದು ನಿಮಗೆ ಸ್ವಲ್ಪ ಹೇಳ್ತೀನಿ, ಇದು ಕತಿ ಬಹಳ ಜಾಣ ಹಾಕಿದ್ರು. ಅವಾಗ ಒಂದು ಮಾತು ಬರ್ತದ. ಏನ್ರಿಪ್ಪ? ಮರಣಗಳಲ್ಲಿ 3 ನಮೂನಿ ಮರಣಗಳದಾವ. ಕೊನೆಯದಾಗಿ ಒಂದು ಮರಣದ. ಎಲ್ಲ ಬಾಣಗಳನ್ನ ಹೊಡೆದ ಅವರ ಜಾಲ ಹಾಕಲಿಕ್ಕೆ ಬಂದಿರು. ಆದರೆ ಕೊನೆಗೆ ಇನ್ನು ಕಳ್ಳರು ನನ್ನ ಕೈಮುಟ್ಟ ಬಂದು ನನ್ನ ಮ್ಯಾಲ ಬಿದ್ರು ಅಂದ್ರ ಸಿದ್ಧ ಪುರುಷರ ಕುಲಕ್ಕೆ ಬಟ್ಟ ಬರ್ತದ. ನಾ ಇವ್ರ ಕೈಯಾಗ ಪ್ರಾಣ ಕೊಡಬಾರ್ದು ಹೇಳಿ ತನ್ನ ಬಾಣ ತಾನೇ ಹೊಡ್ಕೊಂಡು ಪ್ರಾಣ ಕೊಟ್ಟಾನ. ಹೌದಲ್ರಿಪ್ಪ? ಹೌದಲ್ಲ? ಹೌದು. ಪ್ರಾಣ ಕೊಟ್ಟ ಮ್ಯಾಲ ಮುಂದೆ ಸುತ್ತ ತಮ್ಮಗ ಗೊತ್ತಾಗ್ಯದ. ಹೌದು. ಉಮಳ ಠಾಣೆದಿಂದ ಸೋಮರಾಯ ಗೂಳಿ 700 ಕಿಲ್ಲಾರ್ದಂದು ತಪ್ಪಿಸ್ಕೊಂಡು ಬಂದು ಹೆಂಡಿ ಕಿಟ್ಕನೊಳಗೆ ಡರಿ ಹೊಡಿತು. ತುಕ್ಕಪ್ಪರಾಯ ಸೋಮರಾಯ ಗೌಡ ಎದ್ದು ಮಂಡಿ ಹಿಂಡದ. ಮಂಡ್ಯಂದ 3 ಹನಿ ರಕ್ತ ಬಿತ್ತು ಭೂಮಿಗೆ. ಮಾತಿಗೆ ಹಾತಾಗ್ಯದಂದ. ಆ ಗೂಳಿ ಹತ್ತಿ ಹೋಗುರ್ದಾಗ ಅಣ್ಣ ಬಾಣ ಹೊಡ್ಕೊಂಡು ಧರಣಿಗೆ ಬಿದ್ದಿದ್ದ. ಸೋಮರಾಯ ಮೊದಲು ಕಿಲ್ಲಾರ ತೊಂಬ ಅಂದ. ಸೋಮರಾಯ ಹೋಗಿ ಚಡ್ಚಾಣ ಚವಣಕರಾಯನ ಕೋಟೆಯೊಳಗೆ ಕಿಲ್ಲಾರ ಹಂಚಿಕೆ ನಡೆದಿತ್ತು. ಕಳ್ಳರಿಗೆ ಹೊಡೆದು ಕಿಲ್ಲಾರ ತಂದ. ಹೌದಲ್ರಿಪ್ಪ? ಓಡಿ ಆದ್ರೆ ಬಿಟ್ಟು ಮುಂದೆ ಅಣ್ಣಗೆ ಎತ್ಕೊಂಡು ಬಂದು ಹೆಂಡಿ ಕಿಟ್ಕಣಿ ಒಳಗ ಸಂಬಂಧಿ ಮಾಡಿ ಕೊನೆ ಜೀವ ಬಿಡುವಾಗ ಹೇಳ್ದ,
ಜಕ್ಕಪ್ಪ ಮಾಳಪ್ಪ ನಾನು ನೀನು ಕೂಡಿ ಊಟ ಮಾಡೋನು. ಇದು ಕೊನೆ ಊಟ. ಅದು ಕೊನೆ ಊಟ. ಕಣಬಾಯಿಗೆ ಅಡಿಗೆ ಮಾಡತ್ ಹೇಳ್ದ. ಕಣಬಾಯಿ ಅಡಿಗೆ ಮಾಡಿ ತಂದ ಆಗಲು ಮುಂದಿಟ್ಲು. ಕಣ್ಣಾನ ನೀರು ಸೋರ್ತಿದ್ದು, ಬಾಂಡಿ ಎದೆಗೆ ಇತ್ತು. ಹೌದು ಹೌದು. 7 ವರ್ಷ ನಾವು ಮಾಳಪ್ಪ, 7 ವರ್ಷ ನಾವು ಜಕ್ಕಪ್ಪ, 5 ವರ್ಷ ನಾವು ಮಾಳಪ್ಪ. ಜಕರಾಗಿ ಕೇಳ್ದ, ಏನ್ರಪ್ಪ ನೋಡು ನಾವು ಅವ್ರಿಗೆ ಕಾಡಿನ ಕವರಿಗೆ ಅವ್ರ ಭೂಮಿಯಾಗ ಹೋಗಿಲ್ಲ, ಅವ್ರಿಗೆ ಮೇಯಿಸಿಲ್ಲ, ಇಲ್ಲ ಸುಮ್ಮನೆ ನಮ್ಮದು ಕಳತನ ಮಾಡಬೇಕಂತ ಹೇಳಿ ನಮಗೆ ಇಂಥ ಸ್ಥಿತಿ ತಂದಿಟ್ಟಾರ. ಕಾಡದವ್ರಿಗೆ ಹೊಡಿತೇನೋ ಜಕ್ರಾಯ ಅಂದ ಬಳಕ. ಜಕ್ರಾಯ ಯಪ್ಪ ಕಪ್ ಚಿಪ್ ನಿಂತ ತಳಿ ತೆಳಗ ಬಾಡಿ ಏನು ಹೇಳಿಲ್ಲ. 5 ವರ್ಷ ನಾವು ಮಾಳಪ್ಪ ಕೇಳಿದ ಮಾಳಪ್ಪ ಅಂತ ಮಾಳಿಂಗರಾಯ ಸೊಡ್ಡು ಹೊಡೆದ. ನಮ್ಮ ಸಿದ್ಧಾಟಿಗೆ ಹಿಂಗದ ಸೊಡ್ಡು ಹೊಡೆದ. ತಂದೆ ಬಲಕಿನ ತೊಡೆ ಯಾರೇ ಏನ್ ಹೇಳ್ತಾನ್ರಪ್ಪ? ನಿನ್ನ ಆಶೀರ್ವಾದ, ಗುರುವಿನ ಆಶೀರ್ವಾದ, ತಾಯಿ ಆಶೀರ್ವಾದ. ವಯಸ್ಸು 24 ಬರದ್ರಾಗ ಕಾಡಿದ ಕಳ್ಳರಿಗೆ ನಿನಗೆ ಈ ಸ್ಥಿತಿಗೆ ತಂದ ಕಳ್ಳರಿಗೆ ಹೈನಾಮ ಹಂತಿ ಕಟ್ಟಿ ತಂದೆ ಜಾಗನಾಗ ಹೊಡೆದು ರುದ್ರಗಟ್ಟಿ ಕಟ್ಟಿ ಭಾರತ ಹುಣಿಗೆ ಬರ್ತು ವರ್ಷಗೊಮ್ಮೆ ಸಿದ್ಧತೆಗೆ ಮಾಡ್ತೀನಪ್ಪ ಅಂತ ಹೇಳ್ದ. ತಂದೆಗೆ ವಚನ ಕೊಟ್ಟ, ಕೈ ಮೇಲೆ ಕೈ ಹಾಕಿ, ಕೈ ಮೇಲೆ ಕೈ ಹಾಕಿ. ಎಲ್ಲೈತನ ಸಿದ್ಧಾಟಿಗಳದ ನಮ್ಮಲ್ಲಿ ಹಿಂಗ ಅಲ್ಲ, ನಿಮ್ಮಲ್ಲಿ ಹಿಂಗಾಗ್ಯದ, ನಮ್ಮಲ್ಲಿ ಹಿಂಗ್ಯಾಕಾಗ್ಯದ. ನಿಮ್ಮಂಗೆ ನಮ್ಮಂಗೆ ಆಗ್ಬೇಕು, ನಮ್ಮಂಗೆ ನಿಮ್ಮಂಗೆ ಆಗ್ಬೇಕಿಲ್ಲ. ಎಲ್ಲಿ ಏನು ಬರೆದು ಕೊಟ್ಟದೇನೆ ನಿಮ್ಮ ಸಿದ್ಧಾಟಿಗೆ ಹಂಗೆ ನಮ್ಮ ಸಿದ್ಧಾಟಿಗೆ ಆಗ್ಬೇಕು ಅನ್ನೋದು ಯಾವ ಲೆಕ್ಕ? ಅಥವಾ ನಮ್ಮಂಗೆ ನಿಮ್ಮದು ಆಗ್ಬೇಕು ಅನ್ನೋದು ಯಾವ ಲೆಕ್ಕ? ನಿಮ್ಮದು ನಿಮಗೆ, ನಮ್ಮದು ನಮಗ. ಸೋಮ ಕೂತು ಕೇಳ್ರಿಪ್ಪ. ಯಾವ ಸಿದ್ಧರಿಗೆ ಬರೇ ನೋಡ್ರಿ ಇವ್ರದ್ದು ಹಂಗ. ಯಾವ ಸಿದ್ಧರಿಗೆ ಕಲಿತಾರದಿಲ್ಲ. ನೋಡ್ರಿ ಹಿಂದೆ ಅರ್ಜುನ ಅವ್ರಿಗೆ ಆ ತಲೆನ ಹೋತ ಸುಮ್ ಬಿಡ್ರಿ. ಇನ್ನ ಅವ್ರು ಏನತ್ತಾರ್ರಿ? ದಯವಿಟ್ಟು ನೀವು ಯಾರು ತಕರಾರು ಮಾಡ್ಬೇಡ್ರಿ. ನೋಡ್ರಿ, ನಾನ್ ನಿಮ್ಮಂಗ ನೀವು ಮಾತಾಡಂಗ ನಾ ಅಡವಿ ಬಿದ್ದು ಮಾತಾಡುದಿಲ್ಲ. ನಾ ಇದಕ್ಕೆ ಒಂದು ಹೊಳ್ಳಿ ಮಾತು ಕೇಳ್ತೀನಿ, ನೀವು ಹೇಳ್ರಿ ಉತ್ತರ. ಹೇಳ್ತಾರಪ್ಪ. ನಮಗೆ ಹೊರಗೆ ಕಾಡ್ದವ್ರಿಗೆ ನಾವು ಹೊಡೆದಿದ್ದೆವು, ಹೊರಗಿನ ಮಂದಿಗೆ. ಹೌದು. ನಿಮಗೆ ನಿಮ್ಮಲ್ಲಿ ಸುರಪೂರ ಮದಗೊಂಡ ತಂಗಿ ಮಲಕಾರಿಸಿದ್ದನ ತಂಗಿ ಗುಬ್ಬವ. ಹೌದು ಮಾತ ಸುರಪೂರ ಮದಗೊಂಡ ತಂಗಿ ಗಂಡ ಅವ ಗುಬ್ಬವನ ಗಂಡ. ಹೌದು. ಮಲಕಾರಿಸಿದ್ದ 700 ಕಳ್ಳರಿಗೆ ಹೊಡೆದು ಕಿರುಬಾಳ ನೆತ್ರ ಆಹುತಿ ಕೊಟ್ಟು, ನೆತ್ರ ಬಟ್ಟದ ಹಂಗ ನಾ ತಪ್ಪು ಮಾತಾಡಂಗಿಲ್ಲ, ರಕ್ತ ಆಹುತಿ ಕೊಟ್ಟು ಮತ್ತವ್ರನ್ನೆಲ್ಲ ಮತ್ತೆಲ್ಲ ಎಬ್ಸಾನ. ಹೌದು ಮಾತಿದ ಸಿದ್ಧರು ಮಾಡಿದ ಸಿದ್ಧಾಟಿಗೆ ಹೌದನ್ನದಲ್ಲ. ಹೌದು ಹೌದಲ್ರಿ? ಮಾತು ಯಾರು ಬಂದಿದ್ದದ? ಹೌದ. ಆದ್ರೆ ನಮ್ಮ ಅಣ್ಣ ಹಿಂಗ ಹೊಡೆದು ಇಂಥ ಕೆಲಸ ಮಾಡ್ಯಾನ ಅಂತ ಹೇಳಿ ಗಂಡಿಗೆ ಹೇಳ್ಬೇಕ್ರ, ಬಹಳ ಸೂರು ಕೆಲಸ ಮಾಡ್ಯಾನ ಅಂತ ಹೇಳಿ ಹೆಂಡತಿಗೆ ಹೇಳ್ದ. ನಮ್ಮ ಅಣ್ಣಗೆ 1000 10 ಬಳಕ 10 ಉಂಗುರ ಒಯ್ನಂದಳಕ್ಕೆ. ತಂಗಿಗೆ ಹೌಸ್ ಆಯ್ತ್ರಪ್ಪ. ತಂಗಿಗೆ ಹೌಸ್ ಆಯ್ತು. ಹೌದು. ಒಯ್ಯನಂದಮ್ಮ. ಗಂಡ ಹೆಂಡತಿ ಕೂಡಿ 1000 ತಂದ್ರು. ಬೋರಿ ಹಳದಾಗ ಕೈಗುಂಡು ಹೊಡೆದು ನೀರು ಕುಡಿಯುವಾಗ ಒಂದು ಮಾತು ನಕಲಿ ಮಾಡ್ದವ ಸುಮ್ಮನ. ಏನ್ರಿಪ್ಪ? ನಿಮ್ಮ ಅಣ್ಣಗೆ ಅಂದ್ರೆ ಅವನಿಗೆ ಅಜ್ಞಾನ ಮನುಷ್ಯ, ಸುಜ್ಞಾನ ಅಲ್ಲ. ಅಲ್ಲ. ಆದ್ರೆ ಹಿಂಗ ರಕ್ತ ಕೊಟ್ಟ ಅನ್ನೋದು ಬಿಟ್ಟು ಸುಮ್ಮನೆ ಅವನಿಗೆ ನಿಮ್ಮ ಅಣ್ಣಗೆ 9 ಬರಳದಾವ. 10 ಹಾಕೊಂಡ್ರು ತೊಗೊಂಡೆ ಅಂತ ಹೇಳಿ ನಿಂದ ಮಾಡ್ದ. ಚೇಷ್ಟ ಮಾಡಿದ್ರಪ್ಪ. ಹೌದಲ್ಲ? ಮಡದಿ ಸಂಗಾಟ ಮಾಡ್ದ. ತ್ರಿಕಾಲಜ್ಞಾನಿ ಆದಂತಹ ಮಲಕಾರಿಸಿದ್ದು ತಿಳ್ಕೊಂಡ ತಂದ ಆಯಾರ ಮಾಡಿ ಬಂಗಾರ ಉಂಗ್ರ ಹಾಕಿ ಕಾಲು ಬೀಳಾಗ ಬೆನ್ನ ಮೇಲೆ ಕೈ ಇಟ್ಟ, ಬೆನ್ನೂರು ಬಿಚ್ಚಿ ಸತ್ತ. ನೋಡ್ರಿಪ್ಪ, ಇದು ಸುರಪುರ ಮದಗೊಂಡ ಸತ್ತ. ನಾ ಏನತ್ತೀನು, ನಮ್ಮ ಕಿಲ್ಲಾರು ತುಡುಗು ಮಾಡ್ಲಿಕ್ಕೆ ಬಂದವ್ರಿಗೆ ನಾವು ಹೊಡೆದೆವು. ಕಿಲ್ಲಾರು ಒಯ್ದಾರಂತ ಹೊಡೆದಿದ್ದೆವು. ನೀವು ಏನ್ ಮಾಡಿರಿ? ನಿಮಗೆ ಒಂದು ಮಾತು ಅವ ಆಡಿದ್ರು, ನೀವು ಯಾಕೆ ಸಹಿಸೋಳಿಲ್ಲ? ಅಲ್ಯಾಗ ಸುಮ್ಮನೆ ಚೇಷ್ಟ ಮಾಡಿದವ, ಅವ ಏನ್ ಮಾಡಿದ? ನೀವು ಸಹಿಸೋಬೇಕಲ್ಲ. ಹೌದು. ನೀವು ಸಹಿಸೋಳಾರ್ದೆ ತಂಗಿ ಗಂಡಿಗ ನೀವು ಬೆನ್ನೂರಿ ಬಿಚ್ಚಿ ಅವ ದೇಹ ಬಿಟ್ಟು ಆದ. ಹೌದಲ್ರಿಪ್ಪ? ಇದನ್ನ ಯಾಕೆ ಹಿಂಗಾಯ್ತು?
ಏನು ಮಾಡಿದ ಮದ್ಕೊಂಡು ಏನು ಮಾಡಿಲ್ಲವ. ಏನು ಮಾಡ್ಯಾನ ಅವ ಮದ್ಕೊಂಡು? ಏನ್ ತಪ್ಪು ಮಾಡ್ಯಾನ? ಏನು ಮಾಡಿಲ್ಲ. ನಿಂದ ಮಾಡಿದ್ರೆ ನೀವು ಅವನಿಗೆ ತಿದ್ದು ಬುದ್ಧಿ ಹೇಳ್ಬೇಕಲ್ಲ. ಹೇಳ್ಬೇಕಲ್ರಿ. ಇನ್ನೊಮ್ಮೆ ಮಾಡಬೇಡ. ಇನ್ನೊಮ್ಮೆ ಮಾಡಿದ್ರೆ ನೋಡು. ಮಾಡಿದ್ರೆ ನೋಡು, ತಾಕಿತರ ಕೊಡ್ಬೇಕಲ್ಲ ನೀವು. ಹೇಳೋದಿಲ್ಲ ಕೇಳೋದಿಲ್ಲ. ಯಾಕೆ ಹಿಂಗ? ನಮಗೆ ಕೇಳಿರತ್ತ ಹೇಳಿ ಹಿಂಗೆ ಕೇಳೇವಿ ನಾವು. ನೀವು ಇಂಥವ್ 1000 ಕೇಳ್ಕೊತ ಹೋರಿ, ನಿಮ್ಮಲ್ಲಿ 1000 ನಾ ಕೇಳವನೆ. ಮತ್ತೆ ಯಾರು ಇದ್ರೆ ಹೆಂಗಾರ ಕಾಸು ತಂಗಿ ಗಂಡ ಇರ್ಲಿ. ಅದಕ್ಕೆ ಎಲ್ಲರೂ ಶಾಂತವಾಗಿ ಕೂತಂತವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳಿ 4 ನುಡಿ ಖಾಲಿ ಹಾಡಿ ಮಹಾರಾಜರಿಗೆ ಪಾಳಿ ಕೊಡ್ತೀವಿ. ಮುಂದೆ ಹೆಂಗ್ ಪ್ರಸಂಗ ಬರ್ತದ ಹಂಗ ನೋಡೋಣ್ರಿ. ಹಂಗ ಹೋಗ್ಲಿಕ್ಕೆ ನಾವು ಸದಾ ತಯಾರೇ. ನಾವು ಹೆಂಗ ಬರ್ತದ ಹಂಗ ನಮ್ದು ಸದಾ ತಯಾರದ. ನಮ್ದು 48 ವರ್ಷ ಕುದುಮುರಿಗೆ ಅದು 1 ವರ್ಷದ ಅಲ್ಲಿದು. ಎಲ್ಲರಿಗೂ ನಮಸ್ಕಾರಗಳು ಅಂತ.